ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹೇಳು, ಏನಾಯ್ತು? ಯಾಕೆ ಬಂದು 15 ದಿನ ಆದಿ? ಅವು ಕೇಳಿದ್ರೆ ಏನು ಹೇಳಲಿಲ್ಲ ಅಂತ? ಹೇಳಲಿಲ್ಲ. ಬೇಜಾರಾಗೈತೆ ಬಿಡಕ್ಕ ಅಲ್ಲಿರಾಕ. ಮಾತಿಗೂ ನಮ್ಮ ಅತ್ತಿ ಕಿರಿಕಿರಿ ತಡ್ಕೊಳಕ್ಕಾಗೋಲ್ತು ನನಗಂತರು. ಅದಕ್ಕೆ ಬಂದಿಲ್ಲ ಅದೇನು ಗೊತ್ತಾಗಲಿಲ್ಲ ಅವ್ರಿಗೆ ಅಂತೇಳಿ. ನಿಂಗೊಂದು ಮಾತು ಹೇಳ, ನೀ ಇಲ್ಲಿ ಬಂದಿರೋದ್ರಿಂದ ಬುದ್ಧಿ ಕಲಿಯೋದು ನಿನ್ನ ಗಂಡ. ಏನು ಬುದ್ಧಿ ಕಲಿಯೋದಂತಂದ್ರೆ ನೋವು ಆಗೋದು ಮನಸ್ಸಿಗೆ ನಿನ್ನ ಗಂಡಗೆ ಹೊರತು ನಿಮ್ಮ ಅತ್ತಿಗಲ್ಲ. ನಿಮ್ಮ ಅತ್ತಿಗೆ ನಿನ್ನ ಮೇಲೆ ಸ್ವಲ್ಪರ ಏನಾರು ಫೀಲಿಂಗ್ಸ್ ಇದ್ದಿದ್ರೆ, ನಿಮ್ಮ ಅತ್ತಿಗೆ ಅಯ್ಯೋ ಈಕೆ ಮನೆ ಬಿಟ್ಟು ಕಳಪ್ಪ ಅನ್ನೋ ಬೇಜಾರಿದ್ದಿದ್ರೆ ಅವ್ರು ಯಾಕೆ ನಿನ್ನ ಜೊತೆಗೆ ಹಾಗೆಲ್ಲ ನಡ್ಕೊಂತಿದ್ರೆ? ಕತೆ ನಿಂದೊಂದು ನಿಂತು ಬಂದವ್ರಿಗೆ ಹಾಸ್ಕೊಟ್ಟಂಗೆ ಮಾಡಿ ನಿಂಗೆ ಗೊತ್ತಾಗೋಲ್ದು. ನೀನು ಇರೋದು ಅವ್ರಿಗೆ ಇಷ್ಟ ಇದ್ದಿದ್ದಿಲ್ಲ. ನೀನೇನು ಮಾಡಿ ಗೊತ್ತಾ? ಆಯ್ತು ಹಂಗಾರ ಅಂತ ಮನೆ ಬಿಟ್ಟು ಬಂದು ಅವ್ರಿಗೆ ಇನ್ನೂ ಚಲೋನೇ ಆತಂತಾರ ಅವರು. ನಿನ್ನ ವಾರಗಿತ್ತಿನೂ ಹಂಗೆ ಅದಾಳ ಬಿಡು. ಆಕೆ ಇದ್ರ ಬಗ್ಗೆ ನನಗೆ ಗೊತ್ತಿದ್ದಿದ್ದೆ ಐತಿ, ಒಂಥರ ಚಲೋನೇ ಆಗಿತ್ತಲ್ಲ ಅವರಿಗೆ. ಹಂಗಲ್ಲಕ್ಕ, ಇವರು ರಾತ್ರಿ ನೆನಪಾಕೈತಲ್ಲ ಹೆಂತಿದ, ಬೆಳಗ್ಗೆಯಿಂದ ಸಂಜೆ ಮಟ್ಟ ಏನಾರು ಕೆಲಸದಾಗಿರ್ಬೋದು, ರಾತ್ರಿ ಹೆಂಡತಿ ನೆನಪಾಗೈತೈತ ಮನೆಗೆ ಬಂದಾಗ. ಅನುಭವ ಆಗಲಿ, ಗೊತ್ತಾಗಲಿ ಹೆಂಡತಿ ಬಿಟ್ಟಿರೋದು ಎಷ್ಟು ಕಷ್ಟ ಅಂತೇಳಿ. ಆವಾಗ ಅವ್ರು ಹೋಗಿ ಸರಿಯಾಗಿ ಮಾತಾಡ್ತಾರೆ. ನಾನು ಯಾಕೆ ತಲೆ ಕೆಡಿಸ್ಕೊಲಿ? ಅದಕ್ಕೆ ಬೇಡ. ಅಲ್ಲೇ ಇದ್ದು ನನಗಂತೂ ಹೊಳ್ಳಾಬಳ ನಿಮ್ಮವು ಹಿಂಗಂತಾಳ, ನಿಮ್ಮವು ಹಿಂಗೆ ಮಾಡ್ತಾಳ, ನಿಮ್ಮವು ಹಿಂಗಂತಾಳ ಅಂತ ಹೇಳಿ 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 ನಂಗಂತರೂ ಸಾಕಾಗಿ ಹೋಗ್ಬಿಟ್ಟತ್ ನೋಡಕ್ಕ. ಅದಕ್ಕೆ ಬೇಡ, ಹೇಳೋದು ಬೇಡ, ಕೇಳೋದು ಬೇಡ ಅಂತೇಳಿ ಇಲ್ಲಿ ಬಂದಿರೋದು ನಾನು. ನಂಗೇನ ಇದು ಈಗ ನೀ ಬಂದು ಬಾಲ ಇರು, ನೀ 15 ದಿನ ಯಾಕೆ ಎಷ್ಟು ದಿನ ಬೇಕಾದರೂ ಇರು. ಇಲ್ಲಿ ಯಾರು ನಿಂಗೆ ಕೇಳ್ತಾರವ? ಇದು ನಿನ್ನ ಮನಿನೇ. ಆದರೆ ಪ್ರೀತಿಯಿಂದ ಇರು. ನಿನ್ನ ಗಂಡಗೆ ಹೇಳಿ ಖುಷಿಯಿಂದ ಇರು. ನಿನ್ನ ಗಂಡಗೂ ಬಂದಿರು ಅಂತ ಹೇಳ್ಬೇಕಾರೆ ಆಗಾಗ. ಆದರೆ ಜಗಳ ಮಾಡ್ಕೊಂಡು ಬಂದಿರಬೇಡ ಅಂತಷ್ಟೇ. ನಿಮ್ಮ ಅತ್ತಿ ನಿನಗೆ ಕೌ ಮಾಡ್ತಾಳ, ನಿಮ್ಮ ಅತ್ತಿ ಬಾಯಿಗೆ ಬಂದಾಗ ಬೈತಾಳ ಅನ್ಕೋ, ಇಗ್ನೋರ್ ಮಾಡು, ಜಸ್ಟ್ ಲೀವ್ ಇಟ್ ಅಷ್ಟೇ. ಹಾಗುಂಡಿ ಬಿದ್ಕೊಂಡು ಹೋಗ್ಲಿ. ಗಂಡನ ಮನ್ಯಾಗ ಮೇನ್ ಬೇಕಾಗಿರೋದು ಗಂಡನ ಸಪೋರ್ಟು. ಗಂಡ ನಮ್ಮ ಥರ ಇದ್ದುಬಿಟ್ರೆ ಮುಗಿದೋತು. ಅತ್ತಿ ಮಾವು ಹೊಡಿಗೋಲಿ. ಇಷ್ಟಕ್ಕೂ ನಿನ್ನ ಪುಣ್ಯಕ್ಕೂ ನಿಮ್ಮ ಮಾವ ಚಲೋ ಅದಾರ, ನಿಮ್ಮ ಭಾವಾರ ಚಲೋ ಅದಾರ, ನಿನ್ನ ಗಂಡ ಚಲೋ ಅದಾನ, ಮುಗೀತಲ್ಲ. ತಿಳಿ ಕೆಡ್ಸ್ಕೊಂತಿ. ನೀನು ಬೆಳಗ್ಗೆಯಿಂದ ಸಂಜೆ ಮಟ್ಟ ಕಾಲೇಜಿಗೆ ಹೋಗಿರ್ತಿ. ಸಂಜೆಗೆ ಬಂದಮೇಲೆ ಉಣ್ಣನ್ನ ಅಡುಗೆ ಮಾಡಿಡು, ನಿನ್ನ ಪಾಡಿಗೆ ನೀ ಊಟ ಮಾಡು ಅಂತ ಹೇಳು. ಉಣ್ಣಲ್ಲ ಬಿಡು, ನಿನ್ನ ಪಾಡಿಗೆ ನೀನು ಹಿಡ್ಕೊಂಡು ಊಟ ಮಾಡು ಅಷ್ಟೇ. ನಾ ಏನಂತೀನಿ ಅಂದರೆ, ಈಗ ಅವ್ರ ತಾಯಿಯಿಂದ ದೂರ ಮಾಡಿದ್ರು ಅವ್ರಿಗೂ ನೆಮ್ಮದಿ ಇರಂಗಿಲ್ಲ. ನೀನು ಆಯ್ತು, ನಂಗೆ ಗೊತ್ತು ಅವರು ನಿನಗೆ ಕಾರಣ ಇಲ್ದ ಬೈತಾರ, ಕಾರಣ ಇಲ್ದ ನಿನ್ನ ಮನಸ್ಸಿಗೆ ನೋವು ಮಾಡ್ತಾರ, ನಂಗೆ ಗೊತ್ತು ಅದೆಲ್ಲ. ಆದ್ರೆ ನಾ ಹೇಳೋದು ಅವ್ರನ್ನ ಇಗ್ನೋರ್ ಮಾಡು ಅಂತ ಅಷ್ಟೇ. ಇಗ್ನೋರ್ ಮಾಡೋದಕ್ಕಿಂತ ಅದೇನಂತಾರಲ್ಲ, ಸೊಕ್ಕು ದುರಹಂಕಾರಕ್ಕೆ ಉದಾಸೀನೇ ಮದ್ದು ಅಷ್ಟೇ. ಅವ್ರು ಜಗಳ ಮಾಡ್ತಾರಂತ ನೀನು ಜಗಳ ಮಾಡ್ಕೊಂಡು ಕುಂತ್ರೆ ಉಪಯೋಗಿಲ್ಲ ಅಂತ ನಾ ಹೇಳೋದಷ್ಟೇ. ಮತ್ತೇನಿಲ್ಲ ನೋಡು. ಈಗ ನಿನ್ನ ಗಂಡನ ಬಿಟ್ಟು ಬಂದು ಅವರಿಬ್ರು ನಕ್ಕೊಂತ ಚೆನ್ನಾಗೇ ಇರ್ತಾರೆ, ಆದ್ರೆ ನಿನ್ನ ಗಂಡಗೆ ಬೇಜಾರಾಗಿರ್ತೈತಿ. ನಾ ಹೇಳೋದಾದ್ರೆ 15 ದಿನ ಆರಾಮಾಗಿರು. ನಿನ್ನ ಗಂಡನ ಜೊತೆಗೆ ಆದಷ್ಟು ಖುಷಿಯಾಗಿರು, ಪ್ರೀತಿಯಿಂದ ಇರೋ. ನಿನ್ನ ಬಿಟ್ಟು ಇರೋಕೆ ಆಗೋದೇ ಇಲ್ಲ ಅನ್ನೋಷ್ಟು ಪ್ರೀತಿ ಕೊಡು. ಅವಾಗ ತಾನೇ ಎಲ್ಲ ಕ್ರಮೇಣ ಸರಿ ಹೋಗತಿ. ಅದ್ರಾಗೂ ಈಗ ಪ್ರೆಗ್ನೆಂಟ್ ಬೇರೆ ಅದಿ. ದೇವ್ರ ದಯದಿಂದ ಒಂದು ಒಳ್ಳೆ ಗಂಡು ಹೆಣ್ಣು ಒಂದು ಮಗು ಆತನ್ಕೋ, ಆರೋಗ್ಯವಾಗಿರೋದೊಂದು ಮಗು, ಮುಗೀತು. ನಿಮ್ಮ ಅತ್ತಿ ಬಾಯಿ ತಾನೇ ಬಂದಾಕತಿ. ಮಕ್ಕಳು ಮುಂದೆ ಏನು ಮಾತಾಡ್ತಾರೆ? ತಲೆ ಕೆಡಿಸ್ಕೋಬೇಡ. ಒಂದು 6 ತಿಂಗಳಂತರೂ ಇಲ್ಲೇ ಇರ್ತಿ. ಆಮೇಲೆ ಏನಾರ ಮಾಡ್ಕೊಳ್ಳಿ, ಅವ್ರು ತಲೆನೇ ಕೆಡಿಸ್ಕೋಬೇಡ. ಸುಮ್ಮನೆ ಈ ಟೈಮ್ನಾಗ ಗಂಡನ ಬಿಟ್ಟು ನೀನು ಇಲ್ಲಿದ್ದು ಸಂಕಟ ನೋವು ಊಟ ಮಾಡ್ಲಾರ್ದಂಗ ಒಂಥರ ಕಣ್ಣೀರ್ನಾಗ ಕೈ ತೊಳ್ಕೊಂತ ಬೇಜಾರ್ನಂಗಿದ್ರೆ ಹೊಟ್ಯಾಗ ಬೆಳೀತಾ ಇರೋ ಮಗುಗೆ ಎಫೆಕ್ಟ್ ಆಕೈತಿ. ಅದಕ್ಕೆ ಎಫೆಕ್ಟ್ ಆದರೆ ನಾಳೆ ಜೀವನ ಪೂರ್ತಿ ನಿನಗೆ ಎಫೆಕ್ಟ್ ಆಕೈತಿ, ಅರ್ಥ ಮಾಡ್ಕೊ. ಅದಕ್ಕೆ ಈಗ ಅದು ಆರೋಗ್ಯವಾಗಿ ಬೆಳಿಬೇಕು ಮಕ್ಕಳು, ಹೊಟ್ಯಾಗಿರೋ ಕೂಸು. ಅದಕ್ಕೆ ನೀ ಖುಷಿಯಾಗಿರ್ಬೇಕು, ಹೊಟ್ಟೆ ತುಂಬ ಊಟ ಮಾಡ್ಬೇಕು. ಅದನ್ನ ಬಿಟ್ಟು ಹಿಂಗೆ ಸಪ್ಪು ಮೋರಿ ಹಾಕ್ಕೊಂಡಿದ್ರೆ ತಾಯಿ ಹೆಂಗಿರ್ತಾಳೋ ಮಕ್ಕಳು ಆ ಥರ ಇರ್ತೈತಂತೆ ಹೊಟ್ಯಾಗಿರೋದು. ಅಲ್ಲ ಈಗ ನಾನು ಶಿಟ್ ಮಾಡಕತ್ರ, ಜಗಳ ಮಾಡಕತ್ರ, ನಾನು ಖುಷಿ ಹೊಡಿದು ಮಕ್ಕ ಸಿಂಡ್ರಿಸ್ಕೊಂಡಿದ್ರೆ ನನ್ನ ಮಕ್ಕಳೇ ಅವು ಒಂದು ನಮೂನಿ ಆಗ್ಬಿಡ್ತಾವೆ. ಅದೇ ನಾ ಖುಷಿಯಿಂದ ಅವ್ರ ಜೊತೆ ಆಟ ಆಡ್ತಿರ್ತೀನಲ್ಲ, ಅವು ಅಷ್ಟು ಖುಷಿಯಾಗಿರ್ತಾವೆ. ನಮ್ಮ ದೇಹ ಬಿಟ್ಟು ಹೊರಗಿರೋ ಮಕ್ಕಳೇ ಅಷ್ಟು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾವೆ. ಇನ್ನು ನಮ್ಮ ದೇಹದೊಳಗೆ ಈಗ ಬೆಳೀತಾ ಇರೋ ಕುಡಿಯೋದು, ಅದಕ್ಕೆ ನೀನು ಹೋಗಿ ಈ ಥರ ಮಕ್ಕ ಮಾಡ್ಕೊಂಡು ಕುಂತ್ರೆ ಇಡೀ ದಿನ ಬೇಜಾರ್ದಾಗಿದ್ರೆ ಆ ಕೂಸು ಲವಲವಿಕಿಂದ ಇರ್ತೈತಂತ ಮಾಡಿಯಾ, ಅದು ಆರೋಗ್ಯವಾಗಿ ಬೆಳಿತೈತಂತ ಮಾಡಿಯಾ? ಬೇಡ. ನಾ ಹೇಳೋದು ಕೇಳೋ, ಆರಾಮ ಖುಷಿಯಿಂದ ಹಾಕ್ಕೊಂತಿರೋ. ನಿನ್ನ ಗಂಡಗೆ ಫೋನ್ ಮಾಡು, ಆಯ್ತು ರೀ ನಾ ಒಂದು 6, 20, 15 ದಿನ ಬಿಟ್ಟು ಬರ್ತೀನಿ ಅಂತ ಹೇಳು. ಖುಷಿಯಿಂದ ನಾಲ್ಕು ಮಾತಾಡು, ಬೇಜಾರಾಗಿರ್ಬೇಡ್ರಿ ಅಂತ ಹೇಳು. ಬೇರೆ ಮನೆ ಮಾಡೋದು ಬಿಡೋದು ಇವೆಲ್ಲ ಆಮೇಲೆ ನೆಕ್ಸ್ಟ್ ಹಣೆ ಬರ್ದಾಗ ಏನಿರ್ತದೆ ಅದು ಆಮೇಲೆ ನೋಡೋಣ. ನಿಮ್ಮ ಅತ್ತಿ ಮಾತಿಗೆ ಮಾತ್ರ ತಲೆನೇ ಕೆಡಿಸ್ಕೋಬೇಡ, ನೆಗ್ಲೆಕ್ಟ್ ಮಾಡಿಬಿಡ, ಇಗ್ನೋರ್ ಮಾಡು. ಅವ್ರು ಇದ್ರಿಗೆ ಜಾಸ್ತಿ ನಿಂದ್ರಾಕು ಹೋಗಬೇಡ ನೀನು. ಏನ ನೀ ಹೇಳೋದೆಲ್ಲ ಸರಿ ಅಕ್ಕ, ಆದರೆ ಹೇಳೋದಷ್ಟು ಸುಲಭ ಇರೋಕತ್ತ. 1-2 ಸಲ ಏನಾರ ಭಯ ಹೊತ್ನಾಗ ಆ ಕಡೆ ಈ ಕಡೆ ಎಲ್ಲಾರ ನೋಡ್ಕೊಂತ ಸುಮ್ಮನೆ ಬ್ಯಾಸರ್ಲೆ ನಿಂತ ವಾಪಸ್ ಸುಮ್ಮನೆ ಹೋಗಿ ನೀನು. ನಿನಗಿನ್ನ ಏನು ಹೇಳೋದೇ ಇಲ್ಲ ಅವರು. ಬೇಕಾದ್ರೆ ಚಾಲೆಂಜ್ ನಾನು ನಿಂಗೆ ಹೇಳ್ತೇನೆ. ಯಾಕೆ ಹೇಳ, ಇದೇ ಇವ್ರು ನಮ್ಮ ಮನೆಗಿದ್ರಲ್ಲ ಕಮಲಮತ್ತಿ, ಅವರು ಹಂಗೆ ಮಾಡ್ತಿದ್ರು. ನಂಗೆ ಏನಾರು ಸಿಕ್ಕಿದ್ರೆ ಸಾಕು ಓಟ ಅನ್ನಕ್ಕಂತೇಳಿ 1-2 ಸಲ ಅವ್ರು ಏನೋ ಹೇಳೋ ಹೊತ್ನಾಗ ಅವ್ರ ಕಡೆ ಲಕ್ಷ್ಯನೇ ಕೊಡಲಿಲ್ಲ. ಆ ಕಡೆ ಈ ಕಡೆ ನೋಡ್ಕೊಂತ ಮತ್ತು ನನ್ನ ಕೆಲಸನ ಮಾಡ್ಕೊತ ತಲೆನೇ ಕೆಡ್ಸ್ಕೊಳ್ಳಾರ್ದಂಗೆ ಇದ್ದೆ. ತಲೆ ಕೆಡ್ಸ್ಕೊಳ್ಳಾರ್ದಂಗೆ ಊಟ ಮಾಡೋಕೆ ಹೋದೆ. ನಾನು ಪಾಡಿನ ಸ್ನಾನಕ್ಕೆ ಹೋಗೋದಿದ್ದ ಸ್ನಾನಕ್ಕೆ ಹೋಗ್ಬಿಟ್ಟೆ. ಅವ್ರಿಗೆ ಬೈದು ಒಂಥರ ಅನ್ನಿಸ್ತಾ ಈಗ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಹೋಗ್ಲಿ ಬೇಡ ತಗಂತೆ ಸುಮ್ಮನೆ ಬಿಟ್ರು. ಎಲ್ಲಿವರೆಗೂ ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೇವೆ ಅಂತ ಗೊತ್ತಾಕೈತೋ ಅಲ್ಲಿವರೆಗೂ ನಮಗೆ ಇದು ಮಾಡ್ತಾರ, ಅರ್ಥ ಮಾಡ್ಕೋ. ನಾವು ಅವ್ರಿಗೆ ರೆಸ್ಪಾನ್ಸೇ ಮಾಡಲಿಲ್ಲ, ಆಟಕ್ಕುಂಟು ಲೆಕ್ಕಕ್ಕೆಲ್ಲ ನಂಗೆ ನಡ್ಕೊಂಡ್ವಿ. ಅವ್ರು ಅದಕ್ಕೆ ಏನೂ ಮಾಡಲ್ಲ, ತಲೆ ಕೆಡಿಸ್ಕೊಬೇಡ. ಪಾರ್ವತಿ, ಅಜ್ಜಿ ಆರಾಮದಿಯಾ?
ರಾಮಣ್ಣ ರಾಮಣ್ಣಿಲ್ಲ ಅವ ಎಲ್ಲಿ ಬರ್ತಾನ ನಮ್ಮನಿ ಕಡೆ ಬರೋದಿಲ್ಲಪ್ಪ. ಅವಾಗ ಏನೋ ಬರ್ತಿದ್ನ ಏನೋ, ಈಗ ಬರಲ್ಲ. ಅವ ಯಾಕೆ ನೆನಪಾದ ನಿನಗೆ ಈಗ ಹೊತ್ತಿಲ್ದತ್ನಾಗ? ನಾನು ಯಾವಾಗ ಬಂದೆ ಅಂತ ಕೇಳಕ್ ಬಂದೆ. ಅಯ್ಯೋ ಅಕ್ಕ, ಅಜ್ಜಿ ಕಿವಿಗೆ ಮಷಿನ್ ಹಾಕೊಂಡಿಲ್ಲ ಅನಿಸ್ತೈತ್ ನನಗೆ. ಯಾಕ ಅರವಿಂದ್ ಬರ್ಲಿಲ್ಲ? ಒಬ್ಬಕ್ಕೆ ಬಂದಿ? ಹಾ, ಡ್ರೈವರ್ ಕರ್ಕೊಂಡು ಬಂದೆ. ಇವ್ರಿಗೆ ಬೇಡ ಅಂತ ಹೇಳಿದೆ, ಮತ್ತೆ ಡ್ರೈವರ್ ಕರ್ಕೊಂಡ್ ಬಂದೆ. ನಾನು ಬಿಟ್ಟು ಹೋದ್ರು ಅವ್ರು. ಯಾಕ ಪಾರ್ವತಿ, ಏನಾತ? ಅಲ್ಲ ನೀವು ಗಂಡ ಅಂತ ಚಲೋನೇ ಇದ್ರಲ್ಲ. ಅಲ್ಲ ಆಕೆ ಜಗಳ ಮಾಡ್ಕೊಂಡು ಬಂದಾಳ ಅಂದ್ರೆ ನೀನು ಏನ್ ಮಾಡ್ಕೊಂಡ್ ಬಂದೆ? ಅದಕ್ಕ ಮಕ್ಳು ಕರ್ಕೊಂಡು ಒಬ್ಬಕ್ಕೆ ಓಡಿ ಬಂದೆ ನೀನು? ಅಯ್ಯೋ ದೇವ್ರೆ, ಡೈವರ್ಸ್ ಕೊಟ್ಟ ಬಂದಾನೆ ಅಂತೀಯಲ್ಲ ನೀನು, ಗಂಡನ್ ಬೇಡ ಅಂತೀಯಲ್ಲ. ಅಯ್ಯೋ ದೇವ್ರೆ, ಇಲ್ಲಪ್ಪ, ಏನೋ ಆಗಿದ್ದ ಉಂಟಿದ ನಮ್ಮ ಮನೆಗೆ. ಯಾರು ಏನಾರ ಮಾಟ ಗಿಟ ಮಾಡಿಸ್ಬಿಡ್ಸಾರೋ ಏನ್ ಸುಡ್ಗಾಡ, ಗಂಡನ್ ಬಿಟ್ಬಿಟ್ಟು ಹೆಣ್ಮಕ್ಳು ಬರಲ್ಲ ಅಂತೇಳಿ. ಅಯ್ಯೋ ದೇವ್ರೆ, ಇಲ್ಲ ಇಲ್ಲ. ಪಾರ್ವತಿ, ಮೊನ್ನೆ ಟ್ರಿಪ್ಗೆ ಹೋದಾಗ ನಮ್ಮನಿ ಫೋನ್ ಹಚ್ಚಿ ಅರವಿಂದ ಮಾತಾಡ್ತಿದ್ದ ನಿನ್ ಜೋಡಿ. ಅಯ್ಯೋ ಅಕ್ಕ, ಈ ಅಜ್ಜಿ ಕಿವಿ ಕೇಳವಲ್ತು. ಈ ಅಜ್ಜಿ ಕೈಯಾಗ ಸಾಕ ಹೋಗತ್ತದಾಗ ನನ್ಗಂತರೂ ಅತ್ತಾಗ. ಇಲ್ಲೋಡ, ಬಾಯ್ ಬಡಿತೇನೆ, ಇನ್ನೇನು ಸಾಯ್ತೇನೆ ಗೀತೇನೆ ಅಂತ ಮಾತಾಡಿದಂದ್ರ, ಹುಡುಗಿ ನಿಂಗೇನ್ ಬಂದತ್ತೆ ಸಾಯಿ ಅಂತದ್ದು? ಮಕ್ಕಳು ಬಿಟ್ಟು ಸಾಯ್ತೀಯ, ಸಣ್ಣ ಮಕ್ಕಳು. ಅಯ್ಯೋ ದೇವ್ರೆ, ಇಲ್ಲವಾ, ಈ ಹುಡುಗಿ ಏನೋ ಆಗಿದ್ದ ಕರೆ. ಎದ್ರ ಸಂಬಂಧ ಜಗಳ ಆತ? ನಿಮ್ಮ ಅತ್ತಿ ಏನಾರ ಅಂದ್ಲ? ಅಲ್ಲ ನಿಮ್ಮ ಅತ್ತಿ ಮಾವ ದೇವ್ರ ಅಂತಾರ ಬಿಡು, ಪಾಪ ಅವ್ರಿಗೆ ಯಾಕೆ ಅನ್ನೋದು. ಅಲ್ಲ ಮಕ್ಕಳು ಬಿಟ್ಟು ಸಾಯಿ ಅಂತದ್ದು ಏನಾಗೈತಿ ನಿನಗ? ಅಯ್ಯೋ ದೇವ್ರೆ, ಇಲ್ಲ ಇದು ಏನೋ ಆಗಿದ್ದ ಬಂತಪ್ಪ ಇದು ನಮ್ಮ ಮನೆಗೆ. ಆಕಿ ನೋಡಿದ್ರೆ ಬಂದು ಇಲ್ಲಿ ಕುಂತಾಳ, ಗಂಡ ನೋಡಿದ್ರೆ ಸಮಜಾಯಿಸಿ ಮಾಡಿ ಅವ್ನು ಕರ್ದು ಸಾಕತ್ತ, ಅವ್ರ ಅತ್ತೆ ಹಂಗಂತಾಳ ಹಿಂಗಂತಾಳ ಅಂತ ಈಗ ಕುಂತಾಳ. ಈಗ ನೀ ಒಂದತ್ತಾಗ ಶಾಂತವಾ ಶಾಂತವಾ ಬಾಯಿಲೆ. ಏನಾತ್ರಿ ಅತ್ತೀರ, ಎದಕ್ಕೆ ಕುದ್ರಾತ್ತೀರಿ? ರೊಟ್ಟಿ ಮಾಡಕತ್ತೀಯ ನೀನ? ರೊಟ್ಟಿ ಮನೆ ಹಾಳಾತು. ಇಲ್ಲಿ ನೋಡಿಲ್ಲ ನಿನ್ ಮಗಳು ಗಂಡ ಬೇಡ ಅಂತೇಳಿ ಡೈವರ್ಸ್ ಕೊಟ್ಟು ಬಂದು ಈಗ ಮಕ್ಕಳು ಬಿಟ್ಟು ಸಾಯ್ತೇನೆ ಅಂತ ತಿಂತಾಳ. ಯಾಕ ಲಕ್ಷ್ಮಿ, ಏನಾತವ? ಮನೆ ಕೇಳಿದ್ರೆ ನಮ್ಮ ಅತ್ತಿ ಏನೋ ವಟ ವಟ ಅಂತಾಳ ಅಂದಿ, ಈಗ ನೋಡಿದ್ರೆ ಗಂಡನ ಬೇಡ ನಾ ಸಾಯ್ತೀನಿ ಅಂತಿಲ್ಲ, ನಮ್ಮ ಮಕ್ಕಳು ಬಿಟ್ಟ. ಓ ಹೊಟ್ಟೆಗಿರ ಕೂಸು ಅಲ್ವಾ, ಅಂತವೆಲ್ಲ ಕೆಟ್ಟ ನಿರ್ಧಾರ ತಗೋಬೇಡ ಲಕ್ಷ್ಮಿ. ಯಾಕ? ಎಷ್ಟು ಧೈರ್ಯ ಅಂತ ಹುಡುಗಿ ಅಲ್ವಾ ನೀನು? ನೀ ಹಿಂಗೆಲ್ಲ ಮಾತಾಡಿದ್ರೆ ನನಗೆ ತಡ್ಕೊಳಕ್ ಆಗೋದಿಲ್ಲ ನನ್ನ ಮಗಳ. ಕಿರಿಕಿರಿ ಜಗಳ ಎಲ್ಲ ಇದ್ದಿದ್ದ ಗೊತ್ತನ? ಅಯ್ಯೋ ಅವ, ಅಂತದೆಲ್ಲ ಏನು ಇಲ್ಲ. ಏನದ ಆ ಕಡೆ ಹೊಳಿ ಮಾತಾಡಕತ್ತೀರಿ? ಲಕ್ಷ್ಮಿನೂ ಸಾಯಕತ್ತಿಲ್ಲ, ನಾನು ಸಾಯಕತ್ತಿಲ್ಲ. ಮತ್ತ ಅಲ್ಲ ಅಮ್ಮನಾಗತ್ತಾಳಲ್ಲ ಅವ. ಅಮ್ಮ ಕಿವಿಗೆ ಮಷಿನ್ ಹಾಕೊಂಡಿಲ್ಲ. ನಾವ್ ಏನ್ ಹೇಳಿದ್ರು ಆಕಿ ನೋಡಲ್ಲ, ಏನಾರ ತಿರುಗಿ ಮಾತಾಡಕತ್ತಾಳ. ನಾ ಹೇಳಿದ್ದ ಬೇರೆ, ಆಕಿ ತಿಳ್ಕೊಂಡಿದ್ದ ಬೇರೆ. ನೀನ್ ಅಕ್ಕಿ ಮಾತು ಕೇಳ್ಕೊಂಡ್ ಬಂದು ಅಳಕತ್ತಿ ಅತ್ತಾಗ. ಹೌದಾ? ಅಯ್ಯೋ ದೇವ್ರೆ, ಅಯ್ಯೋ ನಾನು ಒಂದು ಕ್ಷಣಕ್ಕೆ ಕಂಗಾಲಾಗ್ಬಿಟ್ನವ. ಥೋ, ಈ ನಮ್ಮ ಅತ್ತಿಯರ ಒಂದತ್ತಾಗ ಕೈಕಾಲು ಬಿಡಿಸ್ಬಿಡ್ತಾರ ನೋಡತ್ತಾಗ. ನಾನು ಏನ್ ಸುಡ್ಗಾಡ್ ಬಂದು ಜೋಡತೆ ಆತ ಏನಾತ ಅಂತೇಳಿ ಎದಿ ದಸಕ್ಕಂದು ಹೋತು ಒಮ್ಮಿಂದ ಒಮ್ಮಕ್ಕಾತಾಗ. ಅಯ್ಯೋ ದೇವ್ರೆ, ಅಪ್ಪ ದೇವ್ರೆ. ಶಾಂತವ, ಅಲ್ಲಿ ನಿನ್ನ ಮಗಳು ಸಾಯ್ತೀನಿ ಅನ್ನಕತ್ತಾಳ, ನೀನ್ ನೋಡಿದ್ರ ಈ ಪರಿ ನಗಾಕತ್ತಿಯಲ್ಲ ಹಲಗಿಸ್ಕಿ. ಅಯ್ಯೋ ಅತ್ತಿಯರ, ಕಿವಿಗೆ ಮಷಿನ್ ಯಾಕೆ ಹಾಕೊಂಡಿಲ್ಲ ನೀವೇ? ತಲೆ ಹಿಡ್ಸಕತ್ತಾಗ ಮಷಿನ್ ಹಾಕೋಲಾರ್ದ ನಿಂತು ಬಿಟ್ಟಿರಿ, ಇಷ್ಟು ತಲೆ ಹಿಡಿಸ್ಕೊಂತ ಆತಾಗ. ಅವ್ರು ಹೇಳೋದೊಂದು ನೀವು ಕೇಳಿಸ್ಕೊಳ್ಳೋದು ಒಂದತ್ತಾಗ. ಯಮ್ಮ, ನಾ ಏನ್ ಸಾಯಕತ್ತಿಲ್ಲ, ನೀ ಕಿವಿಗೆ ಹಾಕೋರು ಮಷಿನ್ ಹಾಕೋ ಮೊದಲ. ಯವ್ವ ಪುಣ್ಯಾತ್ಗಿತ್ತಿ, ಏನ ನಾ ಗಂಡನ್ ಬಿಟ್ಟು ಬಂದಿಲ್ಲ, ಅವನ ಬಿಟ್ಟು ಹೋದ್ನ. ನೀ ಬಿಟ್ಟು ಬಂದಿಲ್ಲ, ಕಿವಿಗೆ ಹಾಕೊಳ್ಳೋದು ಮಷಿನ್ ಹಾಕೊಂಬರೋಗು. ಅದಿಲ್ದಂಗ ನಾವು ಮಾತಾಡೋದೊಂದು, ನೀ ಕೇಳಿಸ್ಕೊಳ್ಳೋದೊಂದು. ಅಯ್ಯೋ ದೇವ್ರೆ, ಹಾಳಾಗ್ ನೋಡ. ಯಾ ಲಕ್ಷದಾಗ ಇದು ಮಾಡಿನೇನು ನಾನು? ಅದು ಮುಂದಕ್ಕೆ ನಾನು ಅದೇ ಅಂತೀನಿ, ಹಿಂಗ್ಯಾಕೆ ಆತಿದು ಅಂತೇಳಿ. ಹಂಗಾರೆ ಸರಿ ತಡಿ ಮಷಿನ್ ಹಾಕೊಂಡು ಬರ್ತೀನಿ. ಅಯ್ಯಪ್ಪ ದೇವ್ರೆ, ನಾನು ಹೇಳೋದೊಂದು ಇವ್ರು ಕೇಳಿಸ್ಕೊಳ್ಳೋದೊಂದು. ಅಯ್ಯೋ ಕತಿಯೇ ಅವ, ಯು ಆರ್ ರಿಯಲಿ ಗ್ರೇಟ್. ಗೇಟ್ ಅಂತ ಕೇಳ್ತೀಯಲ್ಲವ, ಅನ್ಬಸಕತ್ತಕ್ಕಿ ಗೊತ್ತು ನನಗೆ ಈ ಸಂಕಟ ಏನಂತೇಳಿ. ಏನಾರ ಒಂದು ಹೇಳಿದ್ರೆ ಹೆಚ್ಚು, ಎರಡು ಹೇಳಿದ್ರೆ ಕಮ್ಮಿ, ಈ ಲೆಕ್ಕಕ್ಕೆ ಆಗ್ಬಿಟ್ಟತಿ ಗೊತ್ತನ. ಏನಾರ ಮಾತಾಡಿದ್ರೆ ಏನಾರ ಇದು ಮಾಡ್ತಾರ. ಅಲ್ಲ, ಇಷ್ಟೊತ್ತಾದರೂ ನಿಮ್ಮ ಮಾವು ಬಂದಿಲ್ಲನ? ಬೆಳಗ್ಗೆನ ಹೋಗಿದ್ದತಿ, ಇಷ್ಟೊತ್ತಾದರೂ ಬಂದಿಲ್ಲ ನೋಡ್ರಿ. ಟೈಮ್ 9:30 ಆತು ರಾತ್ರಿ. ತೀರಾ ಏನು ಮನುಷ್ಯಂಗೆ ಒಂದು ಹೊತ್ತು ಗೊತ್ತೂ ಇಲ್ಲ. ಏನು ಊಟ ಗಿಟ ಮಾಡ್ಕೊಂಡೇ ಬರ್ತಾರ, ಏನು ಅಲ್ಲೇ ಮಕ್ಕೊಂತಾರ ಇವತ್ತು. ಏನು ನನ್ನ ಕರ್ಮನ ಏನೋ, ಇದನ್ನೆಲ್ಲ ಕಣ್ಣಿಂದ ನೋಡ್ಬೇಕು. ನೀವು ಊಟ ಮಾಡಿ ಬರ್ರಿ. ಒಲ್ಲೆ ಏನು ಕೂಳು ಅಡುಗೆ ಮಾಡ್ತೀಯ ಏನೋ ನೀನು ಅತ್ತಾಗ. ಉಪ್ಪಿದ್ರೆ ಖಾರ ಇದ್ರೆ ಉಪ್ಪಿರಂಗಿಲ್ಲ. ಅಲ್ಲಿ ನಿಂಗೊಂದು ನೆಟ್ಟಿಗೆ ಅಡುಗೆ ಮಾಡಕ್ಕೆ ಬರೋಂಗಿಲ್ಲನ? ಮೊದಲಾದ್ರೆ ನಾನೊಂದು ಸ್ವಲ್ಪ ಕೈಗೂಡ್ತಿದ್ದೆ, ಏನಾರ ಮಾಡ್ತಿದ್ದೆ, ಅಕ್ಕಿತ್ತು ಹೊಕ್ಕಿತ್ತು. ಈಗಂತರೂ ಬಿಡು, ಹೊರಗಿನ ತರ್ಸಂದ್ರೆ ಅದನ್ನು ಮಾಡಿಲ್ಲ, ಅಡುಗೆನಾರು ನೆಟ್ಟಿಗೆ ಮಾಡಿಯಾ ಅದೂ ಇಲ್ಲ. ಅತ್ತಿರ ನಾ ಏನು ಮಾಡಲಿ, ನನಗೂ ಕೆಲಸ ಜಾಸ್ತಿ ಐತಿ, ಯಾರೂ ಕೆಲಸದವರು ಇಲ್ಲ, ನಾನೇನು ಮಾಡಲಿ? ಸಾಕಾಗೈತವ ಯವ್ವ ಆತಾಗ. ಹಾಕೋದಕ್ಕೆ ಹೋಗಿ ಅಲ್ಲಿ ಕುಂತಾಳ. ಅತ್ತಿಯರ, ಲಕ್ಷ್ಮಿಗೆ ಫೋನ್ ಹಚ್ಚಿ ಕರಿತೀರಾ? ನನಗೇನು ಹರ್ಕತ್ ಬಿದ್ದಿಲ್ಲ ಅಕ್ಕಿನ ಕರಿ ಅಂತದ್ದು. ಉಪವಾಸ ಇಲ್ಲೇ ಸತ್ರು ಅಡ್ಡಿ ಇಲ್ಲ, ನನಗೆ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದು ಗೊತ್ತೈತಿ. ಏನು ನನ್ನ ಹತ್ರ ದುಡ್ಡಿಗೇನು ಕಮ್ಮಿ ಇಲ್ಲ, ಆಕಿಗೆ ಹೋಗಿ ಕಾಲು ಬೀಳಕ್ಕೆ ನಾನು ಬರಲಿಲ್ಲ ಅಂದ್ರೆ ಬರಲಿಲ್ಲ ಅಷ್ಟೇ. ಅಲ್ಲ, ಆ ಲಕ್ಷ್ಮಿ ಮೇಲೆ ಜಗಳ ಹಚ್ಚಿ ನಮ್ಮ ಅತ್ತಿನ ಎತ್ಕಟ್ಟಣ ಅಂತ ಅಂದ್ಕೊಂಡು ಕಟ್ತೀನಿ, ಆದರೆ ಎಲ್ಲ ತಿರುಗಿ ನನಗೆ ಬರ್ತೈತಿ. ಈಗ ನೋಡಿದ್ರೆ 1 to 2 ಕೆಲಸ ಮಾಡ್ಬೇಕು ನಾನು. ನಂದೇನು ಕರ್ಮನ ಏನಾಗ್ತಾಗ. ಅತ್ತಿಯರ, ಈಗ ಏನು ಮಾಡಲಿ? ಅದು ಅವ್ವ ಕರಿಯಾಕತ್ತಿದ್ಲು, 4 ದಿನ ಹೋಗಿ ಬರಲ. ಅಲ್ಲ, ನೀ ಏನು ಬೇಕಂತ ಕೇಳ್ತೀಯ, ಏನು ಹಂಗೆ ಸುಮ್ಮನೆ ಅತ್ತಿ ಏನಂತ ನೋಡೋಣ ಅಂತ ಕೇಳ್ತೀಯ?
ಅಲ್ಲ ಈಕಿ ಲಕ್ಷ್ಮಿನೂ ಹೋಗಿ ಕುಂತಾಳ ಈಗ 15 ದಿನ ಹೋಗಿ ಬರ್ತೇನೆ ಅಂತ ಯಾವ ತಕೊಂಡು ಅಂದಿದ್ದು ಒಂದೇ ಸೊನ್ನಿ ಹೋಗಿ ಅಲ್ಲೇ ಕುಂತಾಳ. ಈಗ ನೀನು ಹೋಗು. ಇಲ್ಲಿ ನಂದು ಮಾಡೋರ್ಯಾರು ಮೊದಲೇ ನನ್ನ ಕಾಲು ನೋವು ಐತಿ. ಡಾಕ್ಟ್ರ್ ಹೇಳ್ಯಾರ ಎದ್ದು ಓಡಾಡಕ್ಕೆ ಅದೇ ನಾನು ಸ್ವಲ್ಪ ಹಿಡ್ದು ಅಡ್ಡಾಡ್ತೇವೆ ಅಷ್ಟೇ. ನಿಂತು ಕೆಲಸ ಮಾಡೋಕ್ಕಾಗಲ್ಲ. ಹಳದಿ ಲಕ್ಷ್ಮಿ ಅದು ಗಳಿಗ್ಯಾಗ ನನ್ನ ಮನೆ ಕಾಲು ಇಟ್ಲ ಏನೋ ನನ್ನ ಕಾಲು ಮುರಿದು ಮೂಲಿಗೆ ಕುಂತಂಗೆ ಆತು ನಾನು. ಈಗ ಮನೆ ಕೆಲಸ ಎಲ್ಲ ಬಿಟ್ಕೊಟ್ಟು ನೀನು ಹೋಗ್ಯೇನು ನೀನು? ಇವತ್ತು ಅದ್ರಾಗೂ ಸ್ವಲ್ಪ ರೂಮ್ ಸ್ವಚ್ಛ ಮಾಡ್ಕೊಡ್ಬೇಕು. ತೇರ ಈ ಕೆಲಸದವ್ರನ್ನ ಹುಡ್ಕೋದೇ ಒಂದು ದೊಡ್ಡ ಕಷ್ಟನಪ್ಪ. ಮತ್ತೆ ಇಲ್ಲೋಡ, ನೀ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಅವ್ಗೆ ಹೇಳ ಬರಲ್ಲ ಅಂತೇಳಿ. ಆಯ್ತು. ಅವ ನಾಳೆ ಬೆಳಗ್ಗೆ ದೌಡ್ ರೆಡಿ ಆಗ್ಬಿಡ. ಏನು ಹಾಸ್ಪಿಟ್ಲಿಗೆ ಚೆಕಪ್ ಐತಿ, ನಿಂದು ಹೋಗ್ಬೇಕು, ನೆನ್ಪಿಟ್ಕೋ. ಹೌದಾ? ನಾನಂಗಾರ ನಾಡ್ದು ಗಿಡದ ಐತೇನಂತ ಮಾಡಿದ್ದೆ. ನಾಳೆ ಐತನ? ಹಂಗಾರೆ ನಾಳೆ ನೀನು ಆಫೀಸ್ಗೆ ಹೋಗಲ್ಲ? ಇಲ್ಲ, ನಾಳೆ ನಂಗೆ ಆಗಲ್ಲ. ಅದಕ್ಕೆ ಇದು ಏನದು ಹಾಸ್ಪಿಟ್ಲಿಗೆ ಬೇರೆ ಹೋಗಿ ಬರ್ತೇನೆ. ಹೋಗಿ ಬಂದ್ಮೇಲೆ ಬೇಕಾದ್ರೆ ಹೋಗೋದಾದ್ರೆ ಹೋಗ್ತೇನೆ. ಏನದು ಅಪ್ಪನೇ ನಾನ ನೋಡ್ಕೊಂತೀನಿ ಅಂತ ಹೇಳೈತಿ. ನೀ ಬಾ, ನೀವು ದೌಡ್ ಊಟ ಮಾಡಿ ಮಕ್ಕೋ. ನಾನು ಬೆಳಗ್ಗೆ ಎದ್ದು ಹೇಳ್ತೇನೆ ನಿಂಗೆ. ಅಲ್ಲ, ನಿಮ್ಮ ಅಪ್ಪ ನೋಡಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಸ್ವಲ್ಪರ ಮನ್ಯಾಗ ಹೇಂತದಾಳ ಮಕ್ಕಳದಾರನ್ನ ಹೆದರ್ಕಿಲ್ಲ, ಹೇಂತದಾಳನ್ನ ಪ್ರೀತಿಲ್ಲ. ನೀನು ಹಂಗ ಮಾಡ್ತೀವ? ಏನು ಅಪ್ಪಗೆ ರೊಕ್ಕದ ಮೇಲೆ ಅಧಿಕಾರ ಇಲ್ಲನವ? ನೀನು ತೀರ ಅಂದ್ರೆ ತೀರ ಮಾಡ್ತೀನಿ ನೋಡ್ಬಿ. ನಿಮ್ಮ ಅಪ್ಪಗೆ ರೊಕ್ಕದ ಮ್ಯಾಗ ಅಧಿಕಾರ ಇಲ್ಲ ಅಂತ ಯಾರಂದ್ರೆ? ಎಲ್ಲ ಅಧಿಕಾರನೂ ಐತಿ. ಏನು ಆದ್ರ ವೈದ್ಯ ಯಾವ್ಯಾಕಿಗೆ ಸುರಿತಾರಲ್ಲ ಅದು ನನಗಿಷ್ಟ ಇಲ್ಲ. ಆಕೆ ನಮ್ಮಪ್ಪ ಹುಟ್ಟಾಳನ ಆಕಿಗೆಲ್ಲ ಕೊಡಾಕ? ಏನವ ಈಗ ನಾ ಹೇಳೋದಾದ್ರೆ ನೀ ಹಿಂಗ ಮಾಡಾಕತ್ರವ? ಏನ ಈಗ ನಾನು ಬರೀ 1 ನಿಮಿಷ ನಾನು ನಿನ್ ಕೂಟ ಮಾತಾಡ್ಬೇಕು. ಕದ ಎದಕ್ಕೆ ಹಾಕಕತ್ತಿ? ಏನಾತ? ನಾನು ಒಳಗೆ ಬರ್ತೀನ್ರಿ. ನಾನು ಹೊರಗೆ ಕಳಿಸಿ ಕದ ಹಾಕೊಳಕತ್ತೀರಿ. ನಾನು ಚೂರು ನಮ್ಮ ಅವ್ನ ಜೋಡಿ ಮಾತಾಡ್ಬೇಕ. ಸರಿ, ನೀವು ಹೊರಗೆ ಹೋಗು, ಒಂದು ಈಟ್ ಮಾತಾಡಿ ಬರ್ತೇನೆ. ನಾನು ಇರ್ತೇನೆ. ಅಲ್ಲ, ನಾನೇನು ಹೊರಗ್ನೇಕೆನ? ಅಲ್ಲ, ಹೊರಗಿನೇಕಲ್ಲ, ಆದ್ರೆ ಒಂದು ಚೂರು ಮಾತಾಡ್ಬೇಕು. ಅದಕ್ಕೆ ಏನ ಇದಕ್ಕೆಲ್ಲ ಮನೆನೆಕ್ಕೆಲ್ಲ ನಾನು ಉಳ್ಕಿದ್ದಕ್ಕೆಲ್ಲ ಮನೆನೆಕ್ಕೆ ಮನೆ ಕೆಲಸ ಮಾಡಕ್ಕ. ಆಕಿನ ಎದಕ್ಕೆ ಹೊರಗೆ ಕಳಿಸಿದಿ? ಈಗ ಅದಕ್ಕೆ ಸಿಟ್ಟ ಕಳಕ್ಕೆ ಅಷ್ಟೇ. ಸಿಟ್ಟ ಆದ್ರ ಕೊಳ್ಳಾಕ ನೋಡುವ, ನಾ ಹೇಳ್ತೀನಿ. ಅಪ್ಪ ಮಾಡಿದ್ದೇ ತಪ್ಪು. ಏನು ಇದ್ರಾಗ ನಿಂದಾಗ್ಲಿ ದ್ರಾಕ್ಷಾಯಣಿ ದೊಡ್ಡಮ್ಮಂದಾಗ್ಲಿ ಏನು ದೊಡವ? ನಿನಗೆ ಯಾವಾಗ ಅದ್ಲಕ್ಕಿ ದೊಡವ? ಅವ ನನ್ನ ಮುಂದೆ ಅಕ್ಕಿನ ದೊಡವ ಅನ್ಬೇಡ. ನನ್ನ ಪಿತ್ ನೆತ್ತಿಗೆ ಇರ್ತದ. ಮತ್ತು ನಾ ಹೇಳಕತ್ತೀನಿ ಕೇಳ. ನಾನು ಅಕ್ಕಿಯ ಸೀಮೆ ದೊಡ್ಡವಲ್ಲ, ದೊಡ್ಡವ. ನೋಡ ನಾನು ನಿಮ್ಮವ್ವ ಅಷ್ಟೇ. ಯಾವಕಿನೂ ಊರು ಹಡಿಬಿಟ್ಟಾರ್ದು ಯಾರು ನಿಂಗೆ ದೊಡ್ಡವುಗಳಿಲ್ಲ. ಮತ್ತು ಈಗ ಹೇಳಕತ್ತೀನಿ, ಇನ್ನೊಂದ್ಸಲ ದೊಡ್ಡವ ಗಿಡ್ಡವ ಅಂದು ಮತ್ತು ಸರಿ ಇರಂಗಿಲ್ಲ. ಈಗ ಹೇಳಕತ್ತೀನಿ. ಏನು ಆತು ಅದು ಬಿಡು, ಹೋಗ್ಲಿಕ್ಕೆ ಅದನ್ನೇ ಮಾತಾಡೋಕ್ಕಾಗಲ್ಲ. ಈಗ ನಿಂದಾಗ್ಲಿ ದ್ರಾಕ್ಷಾಯಣಿ ದೊಡ್ಡಮ್ಮದಲ್ಲ, ಇದು ಆಂಟಿ ದ್ರಾಕ್ಷಾಯಣಿ ಅವ್ರದ್ದು ಆಗ್ಲಿ, ಒಟ್ಟು ಯಾವ ತಪ್ಪು ಇಲ್ಲ. ಈಗ ಅಪ್ಪ ಮಾಡಿದ ತಪ್ಪಿಗೆ ನೀನಾತು ಅವ್ರಾತು ಸಫರ್ ಮಾಡ್ತಾ ಇದೀರಿ. ಅದು ಬೇರೆ ಮಾತು. ಈಗ ಏನೇ ಮಾಡಿದ್ರು ಅದನ್ನ ಸರಿ ಮಾಡಕ್ಕಂತರೂ ಆಗಲ್ಲ. ಏನು ಅದಕ್ಕೆ ಸುಮ್ಮನೆ ಈಗ ಲಕ್ಷ್ಮಿ ಮೇಲೆ ನೀನು ಎಗರಾಡೋದು ಜಗಳ ಮಾಡೋದು ಮಾಡ್ತಿದ್ರೆ, ನಾ ಹೇಳ್ತೀನಲ್ಲ, ಗಂಡ ಹೆಂಡತಿ ಬ್ಯಾರೆ ಹೋಗೋದಂತರೂ ಕಾಯಂ. ಅದು ಮಾತ್ರ ತಿಳ್ಕೊಂಬಿಡುವ. ಏನು ಹಿಂಗೆ ಗಂಡ ಹೆಂಡತಿ ಬ್ಯಾರೆ ಹೋದ್ರೆ ಅವಾಗ ಏನು ಮಾಡ್ತಿ? ನೀನು ನಿನ್ನ ಕೈಯಾರೆ ನಿನ್ನ ಮಗನ ದೂರ ಮಾಡ್ಕೊಳಕತ್ತೀವಿ ಹೊರತು ಇಲ್ಲಿ ಬ್ಯಾರೆ ಏನೂ ಆಗಾಕತ್ತಿಲ್ಲ. ಅದಕ್ಕೆ ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಅವ ಮಾತ್ರ ಹೆಂಡತಿ ಮ್ಯಾಗ ಜೀವ ಅದಾನ. ಏನು ಬ್ಯಾರ್ ಹೋಗೋದಂತರೂ ಕಾಯಂ. ಇದ್ರ ಮೇಲೆ ನಿಂಗೆ ಬಿಟ್ಟಿದ್ದು. ನಾನು ನಿನ್ಗಿನ್ ಹೆಚ್ಚಿಗೆ ಏನು ಹೇಳಕ್ ಹೋಗುದಿಲ್ಲ. ಏನು ನೋಡು, ವಿಚಾರ ಮಾಡು. ಆದಷ್ಟು ಸಮಾಧಾನವಾಗಿ ಬಗೆಹರಿಸ್ಕೊಂಡ್ರೆ ನಿಂಗೆ ಒಳ್ಳೇದವ. ಸುಮ್ಮನೆ ಕವ ಜಗಳ ಮಾಡ್ತಿದ್ರೆ ಲಕ್ಷ್ಮಿನೂ ಬೇಕಾದಂಗೆ ಲೆಕ್ಚರ್ ಅದಾಳ. ಆಕಿ ಏನು ಯಾರಿಗೂ ತಲೆ ಬಗ್ಗಿಸ್ಕೊಂಡು ನಿಂದಿರ್ಬೇಕನ್ನೋ ಅಂಥದ್ದು ಏನೂ ಇಲ್ಲ. ಏನು ದುಡಿತಾಳ, ಹೌದ? ನಂಗೆ ಯಾಕೆ ಅನಿಸ್ಕೊಂತಾಳ? ಅದು ಈಗಿನ ಕಾಲದಾಗವ ಯಾರು ಅನಿಸ್ಕೊಂತಾರವ ಅಷ್ಟೆಲ್ಲ ತಲೆ ಕೆಡಿಸ್ಕೊಂತಾರ? ಹೇಳಿ ನೋಡೋಣ. ಆದಷ್ಟು ನಾ ಹೇಳೋದಾದ್ರೆ ನೀನು ಆಕಿ ಕೂಟ ಒಂಚೂರು ಪ್ರೀತಿಯಿಂದ ಇರೋದು ಒಳ್ಳೇದು. ನನ್ನ ಗಂಡ ಇದಕ್ಕೆ ನಾನು ಹೊರಗೆ ಕಳಿಸಿದ್ದೇನ? ಪ್ರೀತಿಯಿಂದ ಅದು ಹೆಂಗೆ ಹೇಳ್ತಿಲ್ಲ ನಂಗೆ ಪ್ರೀತಿಯಿಂದ ಇರ ಅಂತೇಳಿ ನೀನು. ನನಗಂತೂ ಆ ಹುಡುಗಿ ನೋಡಿದರೆ ನನಗೆ ಪ್ರೀತಿಯಿಂದ ಇರಬೇಕು ಅಂತ ಅನ್ಸಂಗೆ ಇಲ್ಲಲ್ಲ. ನಾ ಏನು ಮಾಡಲಿ? ಸೌಪರ್ಣಿಕಾ, ನಿನ್ ಕಾಲು ನಿಂತಿದ್ ನೆರಳು ನನಗೆ ಗೊತ್ತಾಗ್ತಾ ಐತಿ. ಏನ ಈ ಕದ ತೆಗೆದ್ರೆ ಇತ್ತಾಗ ಬೀಳ್ತಿ. ಕೇಳಿಸ್ಕೋಬೇಡ, ಹೋಗಿ ಒಂಚೂರು ಏನೋ ಮಾತಾಡಕತ್ತೇವಿ. ಅಸಹ್ಯ. ದೇವ್ರಿ. ಹೋದ್ಲು ಅವ. ನನ್ನ ಹೆಂಡತಿ ಮಾತಂತ್ರು ಕೇಳಿ ಮೊದಲು ನೀನು ಲಕ್ಷ್ಮಿ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಇವೆಲ್ಲ ಕಮ್ಮಿ ಮಾಡ್ಬಿಡು. ಅರ್ಧ ನನ್ನ ಹೆಂಡತಿ ಹಚ್ಕೊಡೋದು ಜಾಸ್ತಿ. ಏನು ಹಚ್ಕೊಟ್ಕೊಟ್ಟು ಈಗ ಆಕಿನೂ ಅನ್ಭವಿಸ್ತಾ ಅದಾಳ ಬಿಡು. ಏನು ಆದ್ರೆ ನಾ ಹೇಳೋದು ನಿನಗೆ ಅಷ್ಟೇ, ಪ್ರೆಗ್ನೆಂಟ್ ಅದಾಳವ ಲಕ್ಷ್ಮಿ. ಖುಷಿಯಿಂದ ನೋಡ್ಕೋಬೇಕ ನೀನು. ಅಂತದು ಹಿಂಗೆ ಮಾಡ್ತಿ ಅಂದ್ರೆ